10ನೆಯ ಸ್ಥಳ. ಬೆತ್ತಲಾಗಿರುವ ನನ್ನ ದೇಹ ನನಗೆ ನಾಚಿಕೆಯನ್ನುಂಟು ಮಾಡಲಿಲ್ಲ. ಆದರೆ ಮಾನವನ ಜೀವನ ನನ್ನನ್ನು ನಾಚಿಸಿತ್ತು. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಿಮ್ಮ ಚರಣಕ್ಕೆ ಶಿರಬಾಗಿ ವಂದಿಸಿ ಸ್ತೋತ್ರಗೈಯುವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕಕ್ಕೆ ರಕ್ಷಣೆ ಇಟ್ಟಿರಿ, ಲೋಕಕ್ಕೆ ರಕ್ಷಣೆ ಇಟ್ಟಿರಿ. ಹೇ, ಅವನ್ನ ಇಲ್ಲಿ ಕರ್ಕೊಂಡು ಬಂದ್ರು. ತನ್ನ ಶಕ್ತಿ ಪರಾಕಾಷ್ಠೆ ಬಗ್ಗೆ ಹೇಳ್ಕೊಂಡು ಮೆರೆದ ಈತನ ಭುಜ ಪರಾಕ್ರಮವನ್ನ ನಮ್ಮ ಕಣ್ಣಾರೆ ಕಾಣೋಣ. ಈತನ ಕಟ್ಟು ಮಸ್ತಾದ ದೇಹವನ್ನೊಮ್ಮೆ ನೋಡಿ ಆನಂದಿಸೋಣ. ಇವನ ತೋಳಿನ ಬಾವು ಬಲವನ್ನ ಪರೀಕ್ಷಿಸೋಣ. ಸೈನಿಕರೇ, ಈತನ ಬಟ್ಟೆಗಳನ್ನು ಎಳೆದು ತೆಗೆಯಿರಿ. ಸೈನಿಕರೇ, ಸಾಕು, ನಿಲ್ಲಿಸಿ ನಿಮ್ಮ ಕಿತ್ತಾಟವನ್ನು. ನಾನು ಸೂಚಿಸುವವರು ಮಾತ್ರ ಅವನ ಬಟ್ಟೆಗಳನ್ನು ಸುಲಿಯಲಿ. ಹೇ, ನೀನು ಹೋಗಿ ಆತನ ಶಿಲುಬೆಯನ್ನು ತೆಗೆದು ಕೆಳಗಿಡು. ಅಗೋ, ನೀನು ಆತನ ಮುಳ್ಳಿನ ಕಿರೀಟವನ್ನ ತೆಗೆ. ಅಗೋ, ನೀವಿದ್ದರಲ್ಲ, ನೀವು ಆತನಿಗೆ ಕಟ್ಟಿರುವ ಹಗ್ಗಗಳನ್ನು ಬಿಚ್ಚಿರಿ. ಓ ಸೈನಿಕ, ನೀನು ಆತನ ರಾಜ ವಸ್ತ್ರದಂತಿರುವ ಆತನ ಬಟ್ಟೆಗಳನ್ನ ಕಳಚಿ ಬಿಸಾಡು. ಸೈನಿಕರೇ, ಇವನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಚೀಟು ಹಾಕಿಕೊಂಡು ನಿಮ್ಮ ಪಾಲಿಗೆ ಬಂದದನ್ನು ಸ್ವೀಕರಿಸಿರಿ. ಆ ವಸ್ತ್ರಗಳು ಯಾರ ಪಾಲಿಗೆ ಬರುತ್ತವೋ ಅವನು ಅದೃಷ್ಟವಂತನೇ ಸರಿ. ದೇವ್ರೆ, ನನ್ನ ಪಾಲಿ ಚೀಟಿ ಬೀಳಂತ ಮಾಡಪ್ಪ. ಓ ನನ್ನ ಪ್ರೀತಿಯ ಮನುಕುಲವೇ, ತರತರದ ವಸ್ತ್ರವಿನ್ಯಾಸಗಳನ್ನು ಮಾಡಲು ನಿನಗೆ ಬುದ್ಧಿಶಕ್ತಿ ಹಾಗೂ ಪ್ರತಿಭೆ ಕೌಶಲ್ಯಗಳನ್ನಿತ್ತ ದೇವರಾದ ನನ್ನನ್ನೇ ನೀನು ಬೆತ್ತಲೆ ಮಾಡಿದೆ. ನರಮಾನವನಾಗಿ ಬಂದ ನನಗೆ ನಿಜಕ್ಕೂ ನಾಚಿಕೆಯಾಯಿತು. ಇದು ನನ್ನ ದೈಹಿಕ ಸ್ಥಿತಿಯನ್ನು ಕುರಿತಾದ ನಾಚಿಕೆಯಲ್ಲ, ಬದಲಾಗಿ ಎಲ್ಲವನ್ನೂ ಕಳಚಿಕೊಂಡು ಸ್ವೇಚ್ಛಾಚಾರದ ಜೀವನವನ್ನು ನಡೆಸುತ್ತಿರುವ ನಿನ್ನ ಬೆತ್ತಲೆಯ ಜೀವನವನ್ನು ಕಂಡು ನಾಚಿಕೆ ಪಡುತ್ತಿರುವೆ. ಓ ಮಾನವ, ನನ್ನನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿರುವೆಯಾ? ನಾನು ಕೇವಲ ಬೆತ್ತಲೆ ಆಕೃತಿಯಂತೆ ಕಾಣುತ್ತಿರುವೆನೆ? ನನ್ನ ನಗ್ನ ಸ್ಥಿತಿಯನ್ನು ಕಂಡು ನಾಚುತ್ತಿರುವೆಯಾ? ನಾಚಿಕೋ, ಏಕೆಂದರೆ ಆ ಬೆತ್ತಲೆ ಮನುಷ್ಯ ನಾನಲ್ಲ, ನೀನು. ಯಾರಿಗೂ ಕಾಣದ ನಿನ್ನ ಅಂತರಂಗದಲ್ಲಿ ನೀನು ಬಚ್ಚಿಟ್ಟುಕೊಂಡಿರುವ ನಿನ್ನ ಕೆಟ್ಟ ಆಲೋಚನೆಗಳು, ಭಾವನೆಗಳು, ಇತರರ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಹಾಗೂ ಇತರರ ಕಾಲೆಳೆಯುವ ನಿನ್ನ ಕುತಂತ್ರ ಬುದ್ಧಿ,
ನಿನ್ನೊಳಗೆ ಧಗಧಗನೆ ಕುದಿಯುತ್ತಿರುವ ನಿನ್ನ ದುಷ್ಟ ಯೋಜನೆಗಳು ನಿನ್ನನ್ನು ಬೆತ್ತಲಾಗಿಸಿಲ್ಲವೇ? ನೀನು ನಿಜವಾಗಿಯೂ ಬೆತ್ತಲಾಗಿರುವೆ ಎನಿಸಿದರೆ ಅದು ನಿನ್ನ ಪಾಪದ ಪ್ರಾಯಶ್ಚಿತ್ತಕ್ಕೆ ನೀನಿಡುವ ಪ್ರಥಮ ಹೆಜ್ಜೆ. ಅಂದೇ ನಿನ್ನ ಮನೆ ಮತ್ತು ಮನ ಉದ್ಧಾರವಾಗುವ ಮಧುರ ಕ್ಷಣವನ್ನು ನೀ ಅನುಭವಿಸುವೆ. ಇದೇ ನೀನು ನನಗೆ ಹೊದಿಸಬಹುದಾದಂತಹ ಶ್ರೇಷ್ಠ ಉಡುಗೆ. ಇದನ್ನು ನನಗೆ ಉಡಿಸುವೆಯಾ? ಇದು ನನ್ನ ನಿರ್ಧಾರ. ಪ್ರಭು ಯೇಸುವೆ, ನನ್ನ ನಡೆನುಡಿಗಳಿಂದ ಇತರರ ಮಾನಭಂಗ ಮಾಡುವುದಿಲ್ಲ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.